ವೆಲ್ಕಮ್ ಟು ಮೈ ದೀಪಿಕಾ ಜಿ ಬಿ ಯೂಟ್ಯೂಬ್ ಚಾನಲ್. ನಾನಿವತ್ತೇನು ಹೇಳಕ್ಕೆ ಬಂದೆ ಅಂದರೆ, ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ಮಂತ್ರಾಲಯಲ್ಲಿ ಹೋದಾಗ ಅಲ್ಲಿ ಸ್ವಲ್ಪ ಒಂದು ಶಾಪಿಗೆ ಹೋದ್ವಿ. ಮಂತ್ರಾಲಯ ದೇವಸ್ಥಾನ ಹೋಗ್ತೀವಲ್ಲ ರೋಡು, ಅಲ್ಲಿ ಒಂದು ಶಾಪ್ ಇತ್ತು. ಆ ಶಾಪಲ್ಲಿ ಚೆನ್ನಾಗಿರೋ ಲಕ್ಷ್ಮಿ ಇಷ್ಟಿಂದು ಲಕ್ಷ್ಮಿ, ಆಮೇಲೆ ರಾಘವೇಂದ್ರಂದು ಸ್ವಾಮಿ ಅದೆಲ್ಲ ತುಂಬ ಚೆನ್ನಾಗಿತ್ತು. ನಾವು ನಿಜ ಪೂಜೆ ಮಾಡೋಕ್ಕೆ ರಾಘವೇಂದ್ರ ಸ್ವಾಮಿ ತಂದ್ವಿ, ಮತ್ತು ಶೋಕೇಶಲ್ಲಿ ಇಡೋಕ್ಕೆ ಲಕ್ಷ್ಮಿನ ಮತ್ತು ರಾಘವೇಂದ್ರ ಫೋಟೋನ ತಂದ್ವಿ. ಅದೇ ಥರ ಇದೆ ನೋಡಿ, ಇಲ್ಲಿ ಲಕ್ಷ್ಮಿ ಇಷ್ಟು ಚೆನ್ನಾಗಿ ಹೊಳಿತಾ ಇದ್ದಾಳೆ. ಇದರ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಇದಿದೆ ನೋಡಿ, ಇಲ್ಲಿ ಇದು ಹೆಂಗಿದೆ ಮಾತ್ರ ಮಸ್ತಾಗಿದೆ ರಿಯಲ್ ನೋಡೋಕ್ಕೆ. ನೀವು ನಿಜ ಮಂತ್ರಾಲಯಕ್ಕೆ ಹೋದಾಗ ತೊಗೊತಿರೋ ಬಿಡ್ತಿರೋ ಅದು ಎರಡನೇ ಸಲ. ಅದನ್ನು ನಿಜ ಅದನ್ನು ಡೈಲಿ ನೋಡ್ತಾ ಇದ್ದರೆ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಅನ್ನೋ ಥರ ಆಗುತ್ತೆ. ಆಮೇಲೆ ಇನ್ನೊಂದು ಇದು ಅಷ್ಟೇ, ನಾವು ನಿಜ ಮಂತ್ರಾಲಯಲ್ಲಿದ್ದೀವಿ ಅಂತ ಅನಿಸುತ್ತೆ. ರಾಘವೇಂದ್ರ ಸ್ವಾಮಿನ ನೋಡ್ತಾ ಇದ್ರೆ ಹೋಗ್ತಾ ಸ್ಕೂಲಲ್ಲಿ ರಾಘವೇಂದ್ರ ಸ್ವಾಮಿನ ನನ್ನ ಜೊತೆ ಇರುತ್ತೆ. ಅದ್ರ ತಾಯ್ತನ ಕಟ್ಕೊಂಡು ನೋಡಿಲಿ, ಅದ್ರ ತಾಯ್ತನ ಕಟ್ಕೊಂಡಿದ್ದೀನಿ ಒಳ್ಳನಿಗೆ ಅಂತ. ನಿಜ ಈ ಲಕ್ಷ್ಮಿ ಫಿನಿಶಿಂಗ್ ಮಾತ್ರ ಚೆನ್ನಾಗಿ ಬಂದಿದೆ. ನೋಡ್ಬೋದು ಬೇಕಾದ್ರೆ ನೀವು ನೋಡಿ. ಆ ಲಕ್ಷ್ಮಿ ತಾಳಿ, ಅದು ಕಿರೀಟ ನೋಡಿ, ಕಿರೀಟ ಎಷ್ಟು ಮಸ್ತಾಗಿ ಫಿನಿಶಿಂಗ್ ಆಗಿ ಬಂದಿದೆ. ಯಾಕೋ ಬ್ಲರ್ ಬರ್ತಾ ಇದೆ ನೋಡಿ ಈಗ ಎಷ್ಟು ಕ್ಲೀನಾಗಿ ಫಿನಿಶಿಂಗ್ ಆಗಿ ಬಂದಿದೆ. ಅದಕ್ಕೆ ಹೇಳೋದು, ನಾವು ತುಂಬ ಇಷ್ಟಪಡೋದು ಈ ರಾಘವೇಂದ್ರ ಸ್ವಾಮಿನ ಮತ್ತು ಈ ಲಕ್ಷ್ಮಿ. ಅದಕ್ಕೆ ಹೇಳೋದು, ಬೇಗ ಮಂತ್ರಾಲಯಕ್ಕೆ ವಿಸಿಟ್ ಆಗಿ ಮತ್ತು ಅಲ್ಲಿ ದೇವ್ರ ದರ್ಶನ ಸಖತ್ತಾಗಿ ಮಾಡಿ. ನಾವಂತೂ 3-4 ಸಲ ದರ್ಶನ ಮಾಡಿದ್ವಿ. ಅದು ಸಖತ್ತಾಗಿತ್ತು ನೋಡಿ. ಇಲ್ಲಿ ಇದು ಲಕ್ಷ್ಮಿ ಫಿನಿಶಿಂಗ್ ಬಂದಿದೆ. ನಿಜ ನನ್ನ ಫೇವ್ರೆಟ್ ಇದು. ನನ್ನ ಬುಕ್ಸ್ನ ಓದೋ ಹೊತ್ತಿಗೆ ಇದು ನನ್ನ ಸ್ಟಡಿ ಟೇಬಲ್ಲು. ನಾನು ಇಲ್ಲಿ ತುದಿಗೆ ಲಕ್ಷ್ಮೀನ ಹಿಡ್ಕೊಂಡು ನಾನು ಇಲ್ಲಿ ಬುಕ್ಸ್ ಎಲ್ಲ ಹಿಡ್ಕೊಂಡು ಬರೆಯೋದು, ಏನೇ ಇರಲಿ ಓದೋದು ಎಲ್ಲ ಇದ್ರ ಮೇಲೆ ಕುತ್ಕೊಂಡು. ಯಾಕಂದರೆ ಲಕ್ಷ್ಮಿ ನನ್ನ ತಲೆಗೆ ಹತ್ತಬೇಕಲ್ಲ, ಹಾಗಾಗಿ ಈ ಲಕ್ಷ್ಮಿ ನನ್ನನ್ನು ತುಂಬ ಇಷ್ಟ. ನೀವು ಬೇಗ ಮಂತ್ರಾಲಯಕ್ಕೆ ವಿಸಿಟ್ ಆಗಿ ಈ ಲಕ್ಷ್ಮಿನ ಪಡೀರಿ. ಮತ್ತು ಇದನ್ನು ತಗೊಂಡ್ರೆ ಈ ಲಕ್ಷ್ಮಿ ತಗೊಳ್ಳಿ. ಇದನ್ನು ತಗೊಂಡ್ರೆ ಕಂಪಲ್ಸರಿ ಇದನ್ನು ತಗೊಂಡ್ರೆ ಫಸ್ಟ್ ಇದನ್ನು ತಗೊಂಡ್ರೆ ಇದನ್ನು ತಗೋಬೇಕು, ಇದನ್ನು ತಗೊಂಡ್ರೆ ಇದನ್ನು ತಗೋಬೇಕು. ನೋಡಿ, ಇಲ್ಲಿ ಒಂದಕ್ಕಿಂತ ಒಂದು ಫಿನಿಶಿಂಗ್ ಸಾಕತ್ತ ಬಂದಿದೆ. ಹಾಗಾಗಿ ಹೇಳ್ತಾ ಇರೋದು, ಬೇಗ ಮಿಸ್ ಮಾಡ್ಕೋಬೇಡಿ ಚಾನ್ಸು. ಬೇಗ ಸ್ಟಾಕ್ ಕಡಿಮೆ ಆಗಿಬಿಡ್ತವೆ. ಹಾಗಾಗಿ ಬೇಗ ಹೋಗಿ ಬೇಗ ಲಕ್ಷ್ಮಿ ಮತ್ತು ಅದನ್ನು ತಗೊಳ್ಳಿ. ಬಾಯ್.